ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರು ಇನ್ನೂ ಹೊಸಬರು ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಚೈಲೋ ನೋಡಿ, ಹಾಸನಲ್ಲಿ ಎಕ್ಸಿಬಿಷನ್ ಇತ್ತು, ಹಾಗಾಗಿ ನಾವು ಹೋಗಿದ್ವಿ, ನಾನು ನಮ್ಮ ಮನೆಯವರು. ಅಲ್ಲಿ ಏನೇನಿತ್ತಂತೆ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ನಾನು ಮೊದಲು ಬೆಂಗಳೂರಲ್ಲೇನೂ ಫಸ್ಟು ಎಕ್ಸಿಬಿಷನ್ ಹೋಗ್ತಾ ಇದ್ವಿ. ಈಗ ಇಲ್ಲಿ ಎಕ್ಸಿಬಿಷನ್ನೇ ಸಿಗ್ತಾ ಇಲ್ಲ. ಬೆಂಗಳೂರಲ್ಲಿ ಬರೀ ಮಾಲ್ಗಳಾಗಿದ್ದಾವಲ್ಲ, ಎಕ್ಸಿಬಿಷನ್ನೇ ಎಲ್ಲ ನೋಡೋಕ್ಕೆ ಸಿಗೋಲ್ಲ. ಹಾಗಾಗಿ ಇಲ್ಲಿ ಹಾಸನಲ್ಲಿ ಸಿಗ್ತಾಯಿಲ್ಲ. ಹಿಂಗಾಗಿ ನಾವು ಎಕ್ಸಿಬಿಷನ್ಗೆ ಹೋದ್ವಿ. ಫಸ್ಟು ಒಂದು ಹಕ್ಕಿ ಇತ್ತಲ್ಲ, ಅದು ಎಂಟ್ರೆನ್ಸ್ ಇತ್ತು. ಅದು ರೆಕ್ಕೆ ಕೆಳಗೆ ಮೇಲೆ ಆಗ್ತಿತ್ತು. ಅದು ನಾನು ನಿಮಗೆ ತೋರ್ಸೋಕ್ಕೆ ನಾನು ವಿಡಿಯೋ ಮಾಡೋಕ್ಕೆ ನಾನು ಮರೆತೆ, ಅದು ಮಿಸ್ ಆಯಿತು. ಮತ್ತು ಇನ್ನೊಂದು ಗೋರಿಲ್ಲ ಇತ್ತಲ್ಲ, ಅದನ್ನು ಅಷ್ಟೇ, ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದನ್ನು ಡ್ರಮ್ ಬಾರಿಸೋದು ಮೇಲೆ ಕೆಳಗೆ ಕೈ ಆ ಥರ ಅರೇಂಜ್ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಇದು ಎಂಟ್ರೆನ್ಸ್ ಆದಮೇಲೆ ಇದು ಒಳಗಡೆ ಬಂದೀವಿ. ನೋಡಿ, ಒಳಗಡೆ ಎಲ್ಲ ಪ್ರಾಣಿಗಳು ನೋಡಿ, ಪ್ರಾಣಿ ಪಕ್ಷಿಗಳೆಲ್ಲ, ಬರೀ ಪಕ್ಷಿಗಳು, ಪ್ರಾಣಿ ಎಲ್ಲ ಬರೀ ಪಕ್ಷಿಗಳು ಯಾವ ಥರ ಕೂಗ್ತವೆ ಅಂತ ಆ ಸೌಂಡು ಅದು ಎಲ್ಲ ಇದೆ. ಚೆನ್ನಾಗಿತ್ತಲ್ಲ. ಫಸ್ಟ್ ಸ್ಟಾರ್ಟಿಂಗ್ಗೆ ಪಕ್ಷಿಗಳು ಆ ಕಡೆ ಈ ಕಡೆ ತುಂಬ ಪಕ್ಷಿಗಳು, ಆ ಪಕ್ಷಿಗಳು ಯಾವ ಥರ ಕೂಗುತ್ತೆ ಅಂತ ಸೌಂಡು ತುಂಬ ಚೆನ್ನಾಗಿತ್ತು ಇದು ನೋಡೋಕ್ಕೆ. ಅದಾದಮೇಲೆ ಒಳಗಡೆ ಬಂದಾದಮೇಲೆ ಇಲ್ಲಿ ನೋಡಿ ಎಲ್ಲ ಶಾಪ್ಗಳು ಇದ್ದಾವೆ. ಇಲ್ಲೆಲ್ಲ ಲೇಡೀಸ್ದು ಎಲ್ಲ ಕ್ಲಿಪ್ಸು, ಸರ, ಇಯರಿಂಗ್ಸು ಅದೆಲ್ಲ ಆ ಶಾಪು ಇದು, ಅದೆಲ್ಲ ನೋಡಿದ್ವಿ. ಅದಾದಮೇಲೆ ನೆಕ್ಸ್ಟು ಕಿಡ್ಸ್ ಕ್ಯಾಂಡೀಸ್ ಅಂತಂದೆಲ್ಲ ಚಾಕ್ಲೇಟ್ಸು, ಮಕ್ಕಳು ತಿನ್ನೋಂಥ ಐಟಮ್ಸ್ ಎಲ್ಲ, ಚಾಕ್ಲೇಟು, ಪೇಪರ್ ಮಿಠಾಯಿ ಅದೆಲ್ಲ. ಅದಾದಮೇಲೆ ಇಲ್ಲಿ ಗರಂ ಮಸಾಲೆ ನೋಡಿ, ಇಲ್ಲಿ ಎಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪುಕಾಳು ಅದೆಲ್ಲ ಇತ್ತು. ಅದಾದಮೇಲೆ ನೆಕ್ಸ್ಟು ಕೌಂಟ್ರು ಉಪ್ಪಿನಕಾಯಿ ಇತ್ತು. ಇದು ತುಂಬ ವೆರೈಟಿ ಉಪ್ಪಿನಕಾಯಿ. ಅದಾದಮೇಲೆ ಇಲ್ಲಿ ಹಪ್ಪಳದ್ದು ಕೌಂಟ್ರ್ ಇತ್ತು. ತುಂಬ ವೆರೈಟಿ ಹಪ್ಪಳ ಅಂತ ನೋಡಿ, ಎಷ್ಟೊಂದು ಚಿತ್ರದಲ್ಲಿ ಏನೇನಿದೆ ಅದೆಲ್ಲ ಇತ್ತು ಇಲ್ಲಿ. ಎಲ್ಲ 20 ರೂಪೀಸ್ ನೋಡಿ ಅಲ್ಲಿ ಹಾಕಿದ್ದಾರೆ. ತುಂಬ ವೆರೈಟಿ ಇದ್ದು. ಸ್ವಲ್ಪ ನಾವು ತೊಗೊಂಡಿವಿ ಫ್ಯಾಮ್ಸ್ ಎಲ್ಲ ಹಪ್ಪಳ ಅವೆಲ್ಲ ವೆರೈಟಿ ಇದ್ವೆಲ್ಲ, ರಾಗಿದು, ಜೋಳದ್ದು ಅದೆಲ್ಲ ಆ ಥರದ್ದು ಹಪ್ಪಳ ತೊಗೊಂಡಿನೋ. ಇಲ್ಲೆಲ್ಲ ಚಕ್ಲಿ ಅದೆಲ್ಲ, ನಿಪ್ಪಟ್ಟು ಅದೆಲ್ಲ ತಿಂಡಿ ತಿನಿಸೆಲ್ಲ ಈ ಕಡೆ ಇದೆ ನೋಡಿ. ಅದಾದಮೇಲೆ ಇನ್ನು ಮಕ್ಕಳದು ಆಟಿಕೆ ಸಾಮಾನುಗಳು ನೋಡಿ, ಎಷ್ಟು ಚೆನ್ನಾಗಿದ್ದು ಎಲ್ಲ. ನಾನು ನೋಡಿ ನನ್ನ ಮೊಮ್ಮಗ ಇದ್ರೆ ನಾವು ತೊಗೋಬೋದಾಗಿತ್ತಲ್ಲ ಅಂತ ಅನ್ಕೊತಾ ಇದ್ವಿ ನಮ್ಮ ಮನೆಯವರಿಗೆ ನಾನು ಎಲ್ಲ ತೋರಿಸಿ. ಇದಾದಮೇಲೆ ಇಲ್ಲಿ ಒಳಗಡೆ ಬಂದ್ವಿ. ಇಲ್ಲೆಲ್ಲ ಆಟ ಆಡೋವೆಲ್ಲ ಹಾಕಿದ್ದಾರೆ ಎಲ್ಲ. ಫಸ್ಟಿಗೆ ಜಂಪಿಂಗ್ ಇತ್ತಲ್ಲ ಮಕ್ಕಳದ್ದೆಲ್ಲ, ಮಕ್ಕಳದ್ದೇ ತುಂಬ ಇದೆ ಜಾಸ್ತಿ, ಯಾಕಂದರೆ ಮಕ್ಕಳಿಗೆ ಖುಷಿ ಅಲ್ಲ. ಅಲ್ಲಿ ನೋಡಿ ಕೊಲಂಬಸ್ ಇದೆ, ಅದಾದಮೇಲೆ ಜಾಯಿಂಟ್ ವೀಲ್ ಇದೆ, ಅದಾದಮೇಲೆ ಬ್ರೇಕ್ ಡ್ಯಾನ್ಸ್ದು ಇದೆ, ತುಂಬ ಇಲ್ಲೆಲ್ಲ ಚಾಟ್ಸ್ದಿದೆ. ನೋಡಿ ಎಲ್ಲ ಚಾಟ್ಸ್ ತಿಂತಾ ಇದ್ದಾರೆ. ಆಮೇಲೆ ಐಸ್ ಕ್ರೀಮ್ ಗಾಡಿ ಇದೆ, ಐಸ್ ಕ್ರೀಮ್ ಗಾಡಿ ಆದಮೇಲೆ ಇಲ್ಲಿ ಮೈಸೂರು ಚಾಟ್ಸ್ ಇದೆ, ತುಂಬ ಇದೆ ನೋಡಿ, ಮೈಸೂರು ಸ್ಪೆಷಲ್ ಚುರುಮುರಿ ಅಂತೆ. ಅದಾದಮೇಲೆ ಇಲ್ಲಿ ಆಲೂಗಡ್ಡೆದು ಸ್ಪ್ರಿಂಗ್ ರೋಲ್ ಅಂತಿದೆ ಅಲ್ಲ, ಇದು ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ ಇದು ತಿನ್ನೋಕ್ಕೆ. ನಾವು ಮೈಸೂರು ಆಲೂ ಟ್ವಿಸ್ಟರ್ ಅಂತ ಹೆಸರಿದೆ. ಎಲ್ಲ ತುಂಬ ಚೆನ್ನಾಗಿತ್ತು ಎಕ್ಸಿಬಿಷನ್ ಎಲ್ಲ ನೋಡಿ. ಇಲ್ಲೆಲ್ಲ ನೋಡಿ, ಯಾಕಂದರೆ ನಾನು ಆಡಿಯೋ ಕೊಡಬೇಕಂದ್ರೆ ಅಲ್ಲೆಲ್ಲ ಬರೀ ಫಿಲ್ಮ್ ಹಾಡುಗಳೇ ಹಾಕಿದ್ರು. ಹಿಂಗಾಗಿ ನಾನು ಅಲ್ಲಿದ್ದು ಏನೇನೂ ಸೌಂಡ್ ಕೊಟ್ಟಿಲ್ಲ, ಎಲ್ಲ ಮ್ಯೂಟ್ ಮಾಡಿದ್ದೀನಿ ಅಲ್ಲಿದ್ದು ಸೌಂಡ್ ಎಲ್ಲ. ಹಾಗಾಗಿ ನಿಮ್ಗೆ ಅಲ್ಲಿದ್ದೇನೂ ಕೇಳಿಸ್ತಾ ಇಲ್ಲ. ತುಂಬ ಎಂಜಾಯ್ ಇತ್ತು ಆ ಮ್ಯೂಸಿಕ್ಕು ಅದು ಎಲ್ಲ. ಅದಾದಮೇಲೆ ನಾವು ಬ್ರೇಕ್ ಡ್ಯಾನ್ಸ್ ಅಂತಾರೆ, ಏನಂತಾರೆ ಇದು, ಒಂಥರ ರೌಂಡ್ ತಿರುಗುತ್ತೆ ನೋಡಿ, ಆ ಕಡೆ ಈ ಕಡೆ. ಅದರಲ್ಲೇ ನಾನು ನಮ್ಮ ಮನೆಯವ್ರು ಕೂತ್ಕೊಂಡಿವಿ ನಾವು.
ಕೂತ್ಕೊಂಡು ಒಂದು ಸ್ವಲ್ಪನೇ ವೀಡಿಯೋ ಮಾಡಿದ್ವಿ, ಯಾಕಂದ್ರೆ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಇದರಲ್ಲಿ ಕೂತ್ಕೊಂಡು, ಅದನ್ನು ಒಂದು ಸ್ವಲ್ಪ ಮಾಡಿದ್ವಿ ನೋಡಿ. ಮ್ಯೂಸಿಕೆಲ್ಲ ಹಾಕಿದ್ರಲ್ಲ, ಹಾಡು ಹಾಕಿದ್ರಲ್ಲ, ಫುಲ್ ಎಂಜಾಯ್ ಮಾಡ್ತಾಯಿದ್ವಿ ನಾನು ನಮ್ಮ ಮನೆಯವರು, ಫುಲ್ ಎಂಜಾಯ್ ಮಾಡಿದ್ವಿ. ಇದರಲ್ಲಿ ಎಕ್ಸಿಬಿಷನ್ ಹೋಗ್ಬೇಕಾದ್ರೆ ಗ್ರೂಪ್ ಇರಬೇಕು, ಗ್ರೂಪ್ ಇದ್ದರೆ ಇನ್ನೂ ಎಂಜಾಯ್ ಮಾಡೋಕ್ಕಾಗೋದು. ಏನು ಮಾಡೋಕ್ಕಾಗ, ನಾವಿಬ್ಬರೇ ಹೋದ್ವಿ, ಎಂಜಾಯ್ ಮಾಡ್ಕೊಂಡು ಬಂದ್ವಿ ನೋಡಿ. ಇದೇ ನೋಡಿ ಇವಾಗ ಸ್ಟಾರ್ಟ್ ಆಯಿತು. ಬ್ರೇಕ್ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನನಗೂ ಆಗಲಿಲ್ಲ. ಸುಮ್ಮನೆ ಫೋನ್ ಬಿದ್ದರೆ ಡೇಂಜರ್ ಅಲ್ಲ, ಸುಮ್ಮನೆ ಬೇಡ ಅಂತಂದು ಮತ್ತೆ ಆಫ್ ಮಾಡಿ ನಾವು ಎಂಜಾಯ್ ಮಾಡಿದ್ವಿ. ಬ್ರೇಕ್ ಡ್ಯಾನ್ಸ್ ಇದು ಆಟ ಆಡೋದು, ಆ ಕಡೆ ಈ ಕಡೆ ರೌಂಡು ಉಲ್ಟಾ ಪಲ್ಟಾ ಅಂದ್ರೇನು ರಿವರ್ಸ್ ಫಾರ್ವರ್ಡ್ ಎಲ್ಲ ಆಗ್ತಾ ಇರುತ್ತೆ, ಆ ಥರ ಆಗುತ್ತೆ. ಅದಾದಮೇಲೆ ನೋಡಿ ಇಲ್ಲಿ ನಿಂತು ಒಂದು ಫೋಟೋ ತೆಗೆಸ್ಕೊಂಡೆ ನಾನು, ಈ ಥರದ್ದು ನೋಡಿ. ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದಾದಮೇಲೆ ಕೊಲಂಬಸ್ಗೆ ಕೂತೀವಿ ನಾವು, ಬೋಟ್ ಥರ ಇರುತ್ತಲ್ಲ, ಕೊಲಂಬಸ್ ಅಂತಾರೆ ಅದಕ್ಕೆ, ಅದರಲ್ಲಿ ಕೂತ್ಕೊಂಡಿವಿ. ಅದರಲ್ಲಿ ಯಾಕೋ ನಮ್ಮ ಮನೆಯವ್ರಿಗೆ ಆಗಲಿಲ್ಲ, ಯಾಕೋ ಸ್ವಲ್ಪ ತಲೆ ಸುತ್ತಿ ಬಂದಂಗತ್ತೆ, ಯಾಕಂದರೆ ತುಂಬ ಗ್ಯಾಪ್ ಆಯ್ತಲ್ಲ, ರೂಢಿನೇ ಇಲ್ಲ. ಅವಾಗವಾಗ ಆಡ್ತಾಯಿದ್ರೆ ಏನೂ ಅನಿಸಲ್ಲ, ಹಾಗಾಗಿ ಅವರಿಗೆ ಸ್ವಲ್ಪ ತಲೆ ಸುತ್ತು ಥರ ಬಂತು ನೋಡಿ. ನಮ್ಮ ಮನೆಯವ್ರಿಗೆ ಕೂತಿದ್ದಾರೆ ಸ್ವಲ್ಪ ಸುಸ್ತಾಗಿ, ಶೆಕೆಯಾಗಿ. ಸರಿ ಅಂತೇಳಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿವಿ, ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಈಗ ನಾವು ಮತ್ತೆ ಇಲ್ಲೆಲ್ಲ ಕೆಲವೊಂದು ಫೋಟೋಸು ಅದೆಲ್ಲ ಇತ್ತು, ಫೋಟೋಶೂಟ್ ಎಲ್ಲ ಮಾಡ್ಕೊಂಡಿವಿ ನೋಡಿ. ನಾವು ಈ ಎಕ್ಸಿಬಿಷನ್ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ, ಯಾಕಂದರೆ ಮುಂದೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ನಾವು ಮೊದಲು ಹೊಸಕೋಟೆಯಲ್ಲಿದ್ದಾಗ ಬೆಂಗಳೂರಿಗೆ ಎಲ್ಲೆಲ್ಲಿ ಎಕ್ಸಿಬಿಷನ್ ಇರ್ತದೆ ಅಲ್ಲಿ ಹೋಗ್ತಾ ಇದ್ವಿ, ನಾವು ಮಿಸ್ ಮಾಡ್ಕೊತಾ ಇರಲಿಲ್ಲ, ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಆದರೆ ಇವಾಗ ಬೆಂಗಳೂರಲ್ಲಿ ನಿಮಗೆ ಎಕ್ಸಿಬಿಷನ್ ನೋಡ್ತೀನಿ ಅಂದರೂ ಸಿಗೋಲ್ಲ, ಯಾಕಂದರೆ ತುಂಬ ಮಾಲ್ಗಳಾಗಿದ್ದಾವಲ್ಲ, ಹಾಗಾಗಿ ತುಂಬ ಕಡಿಮೆ ಆಗಿದೆ. ನಾವು ಇಲ್ಲಿ ಹಾಸನಕ್ಕೆ ಬಂದಾಗಲಿಂದ ವರ್ಷದಲ್ಲಿ 2-3 ಸಲ ಎಕ್ಸಿಬಿಷನ್ ಇದ್ದೇ ಇರುತ್ತೆ, ನಾವಂತೂ ಮಿಸ್ಸೇ ಮಾಡ್ಕೊಳ್ಳೋಂಗಿಲ್ಲ. ಎಕ್ಸಿಬಿಷನ್ಗೆ ಹೋಗಿ ಫುಲ್ ಎಂಜಾಯ್ ಮಾಡಿ ಬರ್ತೀವಿ ನಾವು. ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಎಕ್ಸಿಬಿಷನ್ ವಿಡಿಯೋ ನೋಡಿ ನಿಮಗೆ ತುಂಬ ಖುಷಿಯಾಗಿರ್ಬೇಕು, ನೀವು ಎಂಜಾಯ್ ಮಾಡಿರ್ಬೇಕನ್ನಲ್ಲ. ಮತ್ತು ಹೇಗೆ ತಡ ಮಾಡ್ತೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಇನ್ನು ಯಾರು ಹೊಸಬರು ನೋಡ್ತಾ ಇದ್ದೀರೋ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.